ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು, ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಬ್ರಿಡ್ಜ್ ಕೋರ್ಸ್ ತರಬೇತಿ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಫಲಾನುಭವಿಗಳಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದರು. ದುಶ್ಚಟಕ್ಕೆ ಬಲಿಯಾದ ವ್ಯಕ್ತಿಯ ಆರೋಗ್ಯ ಹಾಳಾಗುವುದಲ್ಲದೆ ಅವರ ಕುಟುಂಬ ಮತ್ತು ಸಮಾಜದ ಶಾಂತಿ ಸಹ ಹಾಳಾಗುವುದು. ಆದ್ದರಿಂದ ಕಾರ್ಮಿಕರು ದುಶ್ಚಟಗಳಿಂದ ದೂರ ಇದ್ದು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರಬೇಕು ಎಂದು ಕಿವಿಮಾತು ಹೇಳಿದರು. ಶ್ರಮಿಕ ವರ್ಗವೇ ಪ್ರಸ್ತುತ ದೇಶದ ಸಂಪತ್ತು. ರಕ್ತದ ಜೊತೆ ಶ್ರಮ ಬೆರೆಸಿ ದೊಡ್ಡ ಕಟ್ಟಡ, ಅಣೆಕಟ್ಟು, ಕೆರೆಗಳನ್ನು ಕಟ್ಟಿದ್ದಾರೆ. ಶ್ರಮಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಸೌಲಭ್ಯ ಒದಗಿಸಲು ಕಾರ್ಮಿಕರ ಜೊತೆಯಲ್ಲಿ ಸದಾ ಇರುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ನೀವು ಬಂತಕ್ಕಂತ ಹಣದಿಂದ ದುಶ್ಚಟಗಳಿಗೆ ಬಲಿಯಾದರೆ ತನ್ನ ಕುಟುಂಬನ ಸಾಕಲಿಕ್ಕೆ ಏನ್ ಬೇಕು ಆ ಕೆಲಸವನ್ನ ತಾವು ಮಾಡಬೇಕು. ಹಗಲು ರಾತ್ರಿ ಕಷ್ಟಪಟ್ಟು ಸಂಜೆ ಬಂದು ಯಾವುದೋ ದುಶ್ಚಟ ಧೂಮಪಾನ ಮದ್ಯಪಾನ ಮಾಡಿ ದುಶ್ಚಟಗಳಿಗೆ ಬಲಿಯಾಗಿ ಎಲ್ಲರೂ 60% ಜನ ವಿಮಾ ತಿಂದ್ಬಿಡ್ತೀರಾ. ಹೌದಾ ಅಲ್ವಾ? ಸತ್ಯ ಹೇಳ್ಬೇಕು ನನಗೆ. ವಿಮಾ ಇಲ್ಲ ಕೆಲಸ ಮಾಡಕ್ಕಾಗಲ್ಲ, ಕೈ ಕಾಲು ಮಾಡಲ್ಲ ಇವ್ರಿಗೆ. ಏನ್ ಮಾಡೋದು ಹಿಂಗ ಆಗ್ಬಿಟ್ರೆ? ನೀವು ಅಲ್ಲಪ್ಪ, ನೀವೆಲ್ಲ 80-90 ವರ್ಷ ಬದುಕಬೇಕು. ನೀವು ಬದುಕಿಲ್ಲ ಅಂದ್ರೆ ಈ ದೇಶ ಯಾವ ರೀತಿ ಅಭಿವೃದ್ಧಿ ಆಗೋದು? ಎಷ್ಟೋ ದೇಶಗಳ ಲೇಬರ್ಗಳೆಲ್ಲ ದುಬೈಲಿ ಏನ್ ಗೊತ್ತಾ, ಎಲ್ಲ ಲೇಬರ್ನು ಬೇರೆ ದೇಶದಿಂದ ಕರ್ಕೊಂಡು ಹೋಗೋದು. ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳಿದಾವೆ, ನೈಸರ್ಗಿಕ ಸಂಪತ್ತಿದೆ. 60% ಯೂತ್ರಿದ್ದೀರಾ. ನೀವೇನಾದ್ರೂ ಇಲ್ಲಾಂದ್ರೆ ಈ ದೇಶ ಯಾವ ರೀತಿ ಅಭಿವೃದ್ಧಿ ಆಗೋದು? ಹೌದಾ ಅಲ್ವಾ? ದುಬೈಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಎಲ್ಲ ಬೇರೆ ಬೇರೆ ದೇಶಗಳಿಂದ ಲೇಬರ್ಗಳನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ದೇಶದಲ್ಲಿ ನಿಮ್ಮಂತ ಯುವಕರು ಗಟ್ಮುಟ್ಟಾಗಿರೋರು ಇದ್ದೀರಾ. ಆದ್ರೆ ಬೆಳಗಾಯ್ತ ವಿಮಲ್ ತಿನ್ಬೇಕು, ಮತ್ತೆ ಎಂತದ ಅನ್ಸ್ ತಿನ್ಬೇಕು. ಹೆಂಗ್ ಮಾಡೋದು? ನೀವೆಲ್ಲ ಒಂದು 70 ವರ್ಷ ಬದುಕಬೇಕಲ್ಲ. ನಮ್ಗೆ ಹೆಂಡತಿ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಮಾಡಬೇಕು. ನೀವು ಮಕ್ಕಳಿಗೆಲ್ಲ ಮದುವೆ ಮಾಡಬೇಕು, ಮೊಮ್ಮಕ್ಕಳು ಮದುವೆ ನೋಡ್ಬೇಕಾ ಇಲ್ವ? ನೀವೆಲ್ಲರೂ ನೋಡ್ಬೇಕಾ ಇಲ್ವೇನೆ? ಮತ್ತೆ ಏನ್ ಮಾಡ್ಬೇಕು ನೀವೆಲ್ಲ? ನಾನು ಅದಕ್ಕೆ ಇವೆಲ್ಲ ವಿಚಾರಗಳು ಗೊತ್ತಾಗಬೇಕು. ನಾನು ನಿಮ್ಮನ್ನ ನೋಡ್ಬೇಕು, ಜೊತೆ ಮಾತಾಡ್ಬೇಕು. ಆಮೇಲೆ ಬೆನಿಫಿಷಿಯರಿಗಳಿಗೆ ಇರ್ತಕ್ಕಂಥ ಸವಲತ್ತುಗಳನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರೂ ಕೂಡ ಕರೆದಿರ್ತಕ್ಕಂಥದ್ದು. ದಯವಿಟ್ಟು ತಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ, ಆಲೂರು ಹಿರಿಯ ಕಾರ್ಮಿಕ ನಿರೀಕ್ಷಕ ಆನಂದರಾಮ್, ಡಿ ದೇವರಾಜ್ ಅರಸು ನಿಗಮ ಜಿಲ್ಲಾ ವ್ಯವಸ್ಥಾಪಕ ಟಿ ರಾಕೇಶ್, ಡಿ ದೇವರಾಜ್ ಅರಸು ನಿಗಮ ಸಹಾಯಕ ಅಭಿವೃದ್ಧಿ ಅಧಿಕಾರಿ ಎಂಇ ಶೋಭಾ, ಮುಖಂಡರಾದ ಕೃಷ್ಣಮೂರ್ತಿ, ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.